ಪ್ರೀತಿಯ ವೀಕ್ಷಕ, ನಾನು ನಿಮ್ಮ ರಾಕೇಶ್. ಪವರ್ ಟಿವಿ ಯಾವಾಗಲೂ ಹೇಳ್ತಾರೆ, ಪವರ್ ಟಿವಿಯ ಬಗ್ಗೆ ಬಂದಾಗ ಪವರ್ ಟಿವಿಯ ಮರ್ಮವೇನು, ಪವರ್ ಟಿವಿಗೆ ಇದರ ಹಿಂದೆ ಇರುವ ಪವರ್ಫುಲ್ ಪರ್ಸನ್ ಯಾರು ಅಂತ. ಅಥವಾ ಕೆಲವೊಮ್ಮೆ ವೀಕ್ಷಕರು ಕೇಳಿದ್ದೂ ಇದೆ, ಪವರ್ ಟಿವಿಯ ರಾಕೇಶ್ ಶೆಟ್ಟರ ಪವರ್ಫುಲ್ ಹಿಂದೆ ಇರುವ ವ್ಯಕ್ತಿ ಯಾರು ಅಂತ. ಇವತ್ತು ನಾನು ನಮ್ಮ ಊರಿನ ಎಣ್ಣೆಹೊಳೆಯ ಊರಿನಲ್ಲಿದ್ದೀನಿ. ಕಾರ್ಕಳ ತಾಲೂಕಿನಲ್ಲಿರುವ ಪುಟ್ಟ ಊರು, ಚಿಕ್ಕ ಗ್ರಾಮದ ಮರಣೆ ಗ್ರಾಮದ ಚಿಕ್ಕ ಪುಟ್ಟ ಊರಲ್ಲಿ ನಾನು ಇವತ್ತಿದ್ದೀನಿ. ಅಂತಹ ಊರಿನ ನನ್ನ ಹುಟ್ಟೂರಿನ ನನ್ನ ಪ್ರಾಥಮಿಕ ಶಾಲೆ ಇರುವಂತಹ ಇದೇ ಪ್ರದೇಶದಲ್ಲಿರುವಾಗ ನಾನು 1ನೇ ಕ್ಲಾಸ್ನಲ್ಲಿರುವಾಗ ಆಗಿದಂತಹ ಒಂದು ಗಣೇಶ ಚತುರ್ಥಿ ಸ್ಟಾರ್ಟ್ ಆಗಿದ್ದು, ಇವತ್ತು 43ನೇ ಗಣೇಶ ಉತ್ಸವವನ್ನು ಮಾಡ್ತಾ ಇದ್ದೀವಿ. ಈಗ ನನ್ನಿಂದ ಇರುವ ಪವರ್ಫುಲ್ ಪರ್ಸನ್ ಯಾರು ಅಂತ ಹೇಳೋದಕ್ಕೆ, ನನ್ನಿಂದ ಇರುವ ಪವರ್ಫುಲ್ ವ್ಯಕ್ತಿ ಯಾರು ಅಂತ ಹೇಳೋದಕ್ಕೆ, ನನ್ನಿಂದ ಇರುವ ಪವರ್ಫುಲ್ ಆ ಯೋಜನೆಗಳಿಗೆ ಪವರ್ಫುಲ್ ಮೂಲ ಯಾರು ಅಂತ ಹೇಳಿದ್ರೆ ನಾನು ಈಗ ತೋರಿಸ್ತಾ ಇದ್ದೀನಿ. ಇದೇ ಎಣ್ಣೆಹೊಳೆಯ ನಮ್ಮ ಮಹಾಗಣೇಶ. ಇದನ್ನು ನಾವು ಮಾಡಿಬಿಟ್ಟು 43 ವರ್ಷ ಆಗಿದೆ. ನಮ್ಮ ಹಿರಿಯರು ಇದನ್ನು ಮಾಡಿ 43 ವರ್ಷದಲ್ಲಿ ಯುವ ಪೀಳಿಗೆಗಾಗಿ ಈ ಗಣೇಶನನ್ನು ವಿಜೃಂಭಿಸುತ್ತಿರುವ ಈ ಗಣೇಶ ನೀವು ನೋಡಬಹುದು. ಗಣೇಶನಲ್ಲಿರುವ ಬೆಳ್ಳಿ ಅಲಂಕಾರ ಆಗಿರಬಹುದು, ಅಥವಾ ಗಣೇಶನಲ್ಲಿರುವ ಈ ವಜ್ರದ ಅಲಂಕಾರ ಆಗಿರಬಹುದು, ಅಥವಾ ಗಣೇಶನಲ್ಲಿರುವ ಈ ಬಂಗಾರದ ಅಲಂಕಾರ ಆಗಿರಬಹುದು. ನೀವು ನೋಡ್ತಾ ಇರುವಿರಿ ಈ ಕಾರ್ಕಳ ತಾಲೂಕು ಅಥವಾ ದಕ್ಷಿಣ ಕನ್ನಡೆಯ ಹೆಮ್ಮೆಯ ನಮ್ಮ ಶ್ರೀಮಂತ ಗಣೇಶ ಅಂತ ನಾವು ಹೇಳ್ತೀವಿ. ಗಣೇಶನನ್ನು ನಾವು ಕ್ಷಿಪ್ರ ಪ್ರಸಾದ ಅಂತ ಕರಿತೀವಿ. ಕ್ಷಿಪ್ರ ಪ್ರಸಾದ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ಹಿಂದೆ ಇರುವ ಪವರ್ಫುಲ್ ಗಣೇಶ ಯಾರಂದ್ರೆ ಇದೇ ಎಣ್ಣೆಹೊಳೆಯ ಗಣೇಶ. ಕ್ಷಿಪ್ರ ಪ್ರಸಾದವಾಗಿ ನಮ್ಮೆಲ್ಲರನ್ನು ಹರಿಸಿದ್ದಾನೆ. ಇಲ್ಲಿ ಎಣ್ಣೆಹೊಳೆಯ ಮಣ್ಣಿಗೆ ಒಂದು ಸುವಾಸನೆಯನ್ನು ಮಾಡಲು, ಎಣ್ಣೆಹೊಳೆಯ ಮಣ್ಣನ್ನು ಇಡೀ ಜಗತ್ತಿಗೆ ಪಸರಿಸಲು ಇಲ್ಲಿ ನಾನೊಬ್ಬನೇ ಅಲ್ಲ, ಹಲವು ಹಿರಿಯರು, ಹಲವು ಜನಗಳು ಈ ಎಣ್ಣೆಹೊಳೆಯ ಒಂದು ನಮ್ಮ ಕಂಪನ್ನು ಇಡೀ ಜಗತ್ತಿನಲ್ಲಿ ಪಸರಿಸಿದಂತಹ ಈ ಚಿಕ್ಕ ಪುಟ್ಟ ಗ್ರಾಮವಾದರೂ ಅದರ ಹಿಂದೆ ಇರುವ ಪವರ್ಫುಲ್ ಪರ್ಸನ್ ಅಂದ್ರೆ ಈ ನಮ್ಮ ಗಣೇಶ. ಇಲ್ಲಿಯ ಪಕ್ಕದಲ್ಲಿ ನೀವು ನೋಡಿದ್ರೆ, ಪಕ್ಕದ ಆ ಕಡೆ ಪ್ರತಿನಿತ್ಯ ಪೂಜೆ ನಡೆಯುತ್ತೆ. ಇದು ಒಂದು ದಿನಕ್ಕೆ ಕೂರಿಸುವಂತಹ ಗಣೇಶ ಅಲ್ಲ, ಇದು ಇವತ್ತು ಕೂರಿಸಿದಂತಹ ಈ ಗಣೇಶ ಇರುತ್ತೆ ಅದು ಕೇವಲ ಗಣೇಶೋತ್ಸವ ದಿನ 3 ದಿನವಾಗಿ ಮಾಡ್ತಾರೆ. ಇವತ್ತು ಅದನ್ನು ಮಧ್ಯಾಹ್ನದ ಮೇಲೆ 5 ಕಿಲೋಮೀಟರ್ ಒಂದು ವಿಜೃಂಭಣೆಯ ಮೆರವಣಿಗೆಯನ್ನು ಮಾಡಿ ಅದನ್ನು ಎಣ್ಣೆಹೊಳೆಯ ಸುವರ್ಣ ನದಿಯಲ್ಲಿ ನಾವು ವಿಸರ್ಜಿಸುತ್ತೇವೆ. ಆದರೆ ಇದರ ಪಕ್ಕದಲ್ಲಿರುವ ಗಣೇಶ ಇದೆ ಅದನ್ನು ಮಾತ್ರ ದಿನನಿತ್ಯ ಪೂಜಿಸಲಾಗುತ್ತೆ. ನಮ್ಮ ದೇವಸ್ಥಾನದ ಎದುರುಗಡೆ ಇರುವ ಎರಡು ನೀವು ನಮ್ಮ ಮಂಗಳೂರಿಗೆ ಬಂದರೆ ನೀವು ಹೇಳ್ಬೋದು, ಅಲ್ಲಿ ನಾವು ಭೂತಾರಾಧನೆಯನ್ನು ಮಾಡ್ತೀವಿ. 2 ದೈವಗಳಿಲ್ಲದವೆ, ಒಂದು ಕಲ್ಕುಡ ಮತ್ತೆ ಈ ಕಡೆ ವರ್ತೆ ಮತ್ತೆ ತೂಕತ್ತರಿ ಅನ್ನುವ 3 ದೈವಗಳಿಲ್ಲಿರ್ತವೆ. ಅದಕ್ಕಾಗಿ ಯಾವಾಗಲಾದರೂ ಬಿಡುವಿದ್ರೆ ಕ್ಷಿಪ್ರ ಪ್ರಸಾದ ಅಂತಹ ಗಣೇಶನನ್ನು ಎಣ್ಣೆಹೊಳೆಯಲ್ಲಿ ಬಂದು ನೀವು ಪ್ರಾರ್ಥನೆ ಮಾಡಿದ್ರೆ ನೀವು ಕೂಡ ಒಂದಿನ ಪವರ್ಫುಲ್ ಆಗ್ಬೋದು, ನಿಮಗೂ ಕೂಡ ಪವರ್ಫುಲ್ ಆಶೀರ್ವಾದಗಳು ಸಿಗ್ಬೋದು. ಅಷ್ಟು ಮಾತ್ರ ಅಲ್ಲದೆ ನಿಮ್ಮ ಏನಾದರೂ ಕೋರಿಕೆಗಳಿದ್ರೆ, ನಿಮ್ಮ ಏನಾದರೂ ಕಷ್ಟ ಸುಖಗಳಿದ್ರೆ ಗಣೇಶನೊಟ್ಟಿಗೆ ಹಂಚ್ಕೊಬಹುದು. ಕ್ಷಿಪ್ರ ಪ್ರಸಾದ ಅನ್ನುವ ಈ ಗಣೇಶ ನಮ್ಮೆಲ್ಲರನ್ನು ಹರಸ್ತಾನಂತ ಹೇಳ್ಕೊಳ್ತಾ ಇವತ್ತಿಗೆ ನಿಮಗೆ ಉತ್ತರಿಸಿದ್ದೀನಿ ನಾನು. ಪವರ್ ಟಿವಿಯ ಹಿಂದಿರುವ ಪವರ್ಫುಲ್ ವ್ಯಕ್ತಿ ಯಾರಂದ್ರೆ, ಪವರ್ಫುಲ್ ರಾಕೇಶ್ ಶೆಟ್ಟರ ಹಿಂದೆ ಇರುವ ಪವರ್ಫುಲ್ ವ್ಯಕ್ತಿ ಯಾರಂದ್ರೆ ಇದೇ ನಮ್ಮ ಊರಿನ ಈ ಗಣೇಶ. ಇವತ್ತಿಗೆ 43ನೇ ವರ್ಷವನ್ನು ನಾವು ಮುಗಿಸಿದ್ವಿ. ಇನ್ನು 7 ವರ್ಷಗಳಲ್ಲಿ ನಾವು 50ನೇ ವರ್ಷಕ್ಕೆ ಇದನ್ನು ಕಾಲಿಡ್ತಾ ಇದ್ವಿ. ಆದರೂ ಕೂಡ ನಾನು ಹೇಳಿಬಿಡಿ, ಇದು ಖಾಲಿ ಒಂದು ಧಾರ್ಮಿಕ ಭಾವನೆ ಮಾತ್ರ ಅಲ್ಲ, ಇಲ್ಲಿ ಸಾಮಾಜಿಕ ಕಳಕಳಿ ಮಾತ್ರ ಇದೆ. ಗಣೇಶೋತ್ಸವದ ಪ್ರಯುಕ್ತ ಇಲ್ಲಿ ಊರಿನವರಿಗೆ ಬೇಕಾದ ಹಲವು ಯೋಜನೆಗಳನ್ನು ಮಾಡ್ತಾರೆ. ಹಲವರು ಒಬ್ಬೊಬ್ಬರಿಗೆ ಸೇರಿಕೊಂಡು ಒಂದು ದೈನಂದಿನ ಚಟುವಟಿಕೆಗಳಲ್ಲಿ ಇರ್ತಾರೆ. ಅದು ಮಾತ್ರ ಅಲ್ಲ, ಇಲ್ಲಿ ಕಲಿಯುವಂತಹ ಸ್ಕೂಲ್ ಮಕ್ಕಳಿಗೆ ಅಥವಾ ಇನ್ನಿತರರಿಗೆ ಕೂಡ ಇಲ್ಲಿ ಸಹಾಯ ಹಸ್ತವನ್ನು ನೀಡುವಂತಹ ಕೆಲಸ ಆಗುತ್ತೆ. ಅದಕ್ಕಾಗಿ ಇವತ್ತಿನ ಕರ್ನಾಟಕದಲ್ಲಿ ಎಣ್ಣೆಹೊಳೆ ಅನ್ನೋದು ಒಂದು ಪುಟ್ಟ ವಿಲೇಜ್ ಆದರೂ ಕೂಡ ಇದು ಒಂದು ಖ್ಯಾತಿ ಪಡೆದ ವಿಶ್ವವಿಖ್ಯಾತವಾದ ಊರಾಗಿದೆ. ಅದಕ್ಕೆಲ್ಲರಿಗೆ ಕಾರಣ ನಮ್ಮ ಈ ಗಣೇಶ. ಈ ಗಣೇಶೋತ್ಸವದಲ್ಲಿರುವ ಈ ಸುಂದರ ಗಣೇಶ ಮೂರ್ತಿಯನ್ನು ಕಳೆದ 43 ವರ್ಷಗಳಿಂದ ಇವರು ಪ್ರೇಮಾನಂದ ನಾಯಕ್ ಅಂತ ಇವರು ಇಲ್ಲಿಯ ಗಣೇಶ ವಿಗ್ರಹವನ್ನು ಮಾಡ್ತಾರೆ. ಅದು ಕೂಡ ಇಲ್ಲಿ ವಿಶ್ವವಿಖ್ಯಾತಿ ಗಣೇಶ ವಿಗ್ರಹಗಳನ್ನು ಇವರು ಕಾರ್ಕಳದಲ್ಲಿ ಮಾಡ್ತಾರೆ. ಸಾಧಾರಣವಾಗಿ 250 ವಿಗ್ರಹಗಳನ್ನು ಮಾಡ್ತಾರೆ. ನಿಮ್ಗೆಲ್ಲರಿಗೂ ಹೇಳೋದಂದ್ರೆ ಇಲ್ಲಿ ಪರಿಸರ ಸ್ನೇಹಿ ಗಣೇಶನ ಮೂರ್ತಿಯನ್ನು ಮಾಡಲಾಗುತ್ತೆ. ಇವರ ತಂದೆಯ ಕಾಲದಿಂದಲೂ ಇಲ್ಲಿ ಜಯರಾಮ್ ಭಟ್ ಮತ್ತೆ ಇವರ ತಿಮ್ಮಪ್ಪ ನಾಯಕ್ ಅಂತ ಇವರ ತಂದೆ, ಮತ್ತೆ ಇಲ್ಲಿ ಶ್ರೀನಾ ಶೇರಿಗಾರ್ ಅಂತ ಮಾಸ್ಟರ್ ಇದ್ರು, ಅವರಿಂದ ಸ್ಟಾರ್ಟ್ ಆದಂತಹ ಈ ಗಣೇಶ. ಇವರು ಕೂಡ ಹಲವು ದಶಕಗಳ ಕಾಲ, 2 ದಶಕಗಳ ಕಾಲ ಇಲ್ಲಿಯ ಅಧ್ಯಕ್ಷರಾಗಿರ್ತಾರೆ. ಇಲ್ಲಿಯ ಸುಂದರ ಭವ್ಯ ಮೂರ್ತಿಯನ್ನು ಈ ಗಣೇಶ ಅವರು ಮಾಡಿದ್ರೆ ಅವರಿಗೂ ಕೂಡ ಹಲವು ಪ್ರಶಸ್ತಿಗಳು ಈ ಗಣೇಶೋತ್ಸವದ ಟೈಮಲ್ಲಿ ಬಂದಿರುತ್ತೆ. ಇವರನ್ನು ಜಿಲ್ಲಾ
ಕರ್ನಾಟಕ ರಾಜ್ಯೋತ್ಸವ ಟೈಮಲ್ಲೂ ಇವರನ್ನು ಗುರುತಿಸಲಾಗಿದೆ. ಇದು ಇವರೆಲ್ಲರ ಪ್ರಾಮಾಣಿಕ ಪ್ರಯತ್ನದಿಂದ, ಗುರು ಹಿರಿಯರ ಆಶೀರ್ವಾದದಿಂದ, ಎಣ್ಣೆಹೊಳೆ ಜನರ ಒಂದು ಏನು ಒಗ್ಗಟ್ಟಿನಿಂದಾಗಿ ಇವತ್ತಿಗೆ 43 ವರ್ಷಗಳನ್ನು ನಾವು ಪೂರೈಸ್ತಾ ಇದ್ದೀವಿ. ಹಲವು ಯೋಜನೆಗಳು, ಹಲವು ಬಯಕೆಗಳು, ಹಲವು ವಿಶೇಷಗಳಿದ್ದಾವೆ. ಇದನ್ನೆಲ್ಲ ನೋಡಬೇಕಾದ್ರೆ ನೀವು ನೆಕ್ಸ್ಟ್ ಇಯರ್ ಗಣೇಶಕ್ಕೆ ತಪ್ಪದೆ ಎಣ್ಣೆಹೊಳೆಗೆ ಬರಬೇಕು, ಗಣೇಶನ ಆಶೀರ್ವಾದ ಮಾಡಬೇಕು. ಕ್ಷಿಪ್ರಪ್ರಸಾದ ಅನ್ನುವ ನಮ್ಮ ಎಣ್ಣೆಹೊಳೆಯ ಗಣೇಶ ನಿಮ್ಗೆಲ್ಲರಿಗೆ ಹರಸ್ತಾನಂತ ಕೇಳುತ್ತಾ ಪವರ್ ಟಿವಿಯ ಹಿಂದೆ ಇರುವ ಪವರ್ಫುಲ್ ಪರ್ಸನ್ ಅನ್ನು ನಾನು ಇವತ್ತು ಪರಿಚಯಿಸಿದ್ದೀನಿ. ಇದು ಪವರ್ ಟಿವಿ, ನಿಮ್ಮ ಶಕ್ತಿ.